ಕಟ್ಟಡ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ನವ ಕರ್ನಾಟಕ ಸಂಘಟನೆ ತುಮಕೂರು ಇವರ ಸಹಭಾಗಿತ್ವದಲ್ಲಿ ನಡೆದ ಈ ಶಿಬಿರದಲ್ಲಿ ನೂರಾರು ಕಟ್ಟಡ ಕಾರ್ಮಿಕರು ಹಾಗೂ ಅವರ ಕುಟುಂಬದ ಸದಸ್ಯರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಹಗಲು ರಾತ್ರಿ ಎನ್ನದೇ ದುಡಿಯುವ ಕಟ್ಟಡ ಕಾರ್ಮಿಕರಿಗೆ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಲು ಸಮಯ ಸಿಗದಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗಾಗಿ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಯಿತು. ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ಅಗತ್ಯ ಆರೋಗ್ಯ ತಪಾಸಣೆಗಳನ್ನು ನಡೆಸಿ ಆರೋಗ್ಯ ಸಮಸ್ಯೆಗಳ ಕುರಿತು ವೈದ್ಯರು ಕಾರ್ಮಿಕರಿಗೆ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದರು. ಕೆಲಸದ ಸಂದರ್ಭದಲ್ಲಿ ಎದುರಾಗುವ ದೈಹಿಕ ಆಯಾಸ, ಆರೋಗ್ಯ ಸಮಸ್ಯೆಗಳು ಹಾಗೂ ಕೆಲಸದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವ ಮಹತ್ವದ ಕುರಿತು ವೈದ್ಯರು ಮಾಹಿತಿ ನೀಡಿದರು. ಎಲ್ಲ ಉಚಿತವಾಗಿ ಮಾಡ್ತಿದ್ದಾರೆ. ಏನೇನು ಸೌಲಭ್ಯಗಳಿದೆ ಸರ್ ತಮ್ಮಿಂದ ಇವತ್ತು ಇಲ್ಲಿ ಬರ್ತಕ್ಕಂಥ ಕಾರ್ಮಿಕರು? ನಾರ್ಮಲ್ ಆಗಿ ಫಸ್ಟ್ ವೈಟಲ್ಸ್ ಚೆಕ್ ಮಾಡ್ತೀವಿ, BP ಚೆಕ್ ಮಾಡ್ತೀವಿ, ಎಲ್ಲ ಬ್ಲಡ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟು, HbA1c ಅಂತ ಒಂದು ಮಾಡ್ತೀವಿ, ಶುಗರ್ದು ಟೆಸ್ಟದು 3 ತಿಂಗಳಿಂದ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಅದನ್ನು ಮಾಡ್ತೀವಿ. ವಿಷನ್ ಟೆಸ್ಟ್ ಮಾಡ್ತೀವಿ, ಕಣ್ಣಿಂದು, ಕಿವಿದು ಟೆಸ್ಟ್ ಮಾಡ್ತೀವಿ, ಆಡಿಯೋಮೆಟ್ರಿ ಟೆಸ್ಟ್ ಅಂತ ಬರುತ್ತೆ ಅದನ್ನು ಮಾಡ್ತೀವಿ. ಎಲ್ಲ ಮಾಡಿ ಅವ್ರಿಗೆ ಏನೇನು ಸ್ಕ್ರೀನಿಂಗ್ ಟೆಸ್ಟ್ ನಾವು ಮಾಡ್ಬೋದು, ಸೆರಾಲಜಿ ಟೆಸ್ಟ್ ಆಗಿ ಎಲ್ಲ ರೀತಿಯಾದ ಬ್ಲಡ್ ಟೆಸ್ಟ್ ಮಾಡಿ, ಇನ್ಫೆಕ್ಷನ್ CRP ಅಂತ ಇದಿಷ್ಟು ಟೆಸ್ಟ್ ಮಾಡಿ ಏನಾದ್ರು ತೊಂದರೆ ಇದ್ದರೆ ನಾವು ರಿಪೋರ್ಟ್ಸ್ ನೋಡಿ ಮತ್ತೆ ಫಾಲೋ ಅಪ್ ಮಾಡ್ತೀವಿ. ಎಷ್ಟು ಗಂಟೆವರೆಗೂ ಮಾಡ್ತಿದ್ದೀರಾ ಸರ್ ಈ ಕಾರ್ಯಕ್ರಮ? ಇವತ್ತು ನಾವು ಸಂಜೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಶುರು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿರೋದು. ನಾವು ಬೆಳಗ್ಗೆ 9:30 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಾವು ಸಂಜೆ 6:30 7 ಗಂಟೆವರೆಗೂ ಮಾಡ್ತೀವಿ. 7 ಗಂಟೆವರೆಗೂ ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೀರಾ ಸರ್ ಜನ? ಹಾಂ, ಜನ ಬರ್ತಾ ಇದ್ದಾರೆ. ಓಕೆ, ಎಲ್ಲವೂ ಕೂಡ ಕಟ್ಟಡ ಕಾರ್ಮಿಕರು ಕಾರ್ಡ್ ತೊಗೊಂಬಂದು ಇಲ್ಲಿ ತೋರಿಸ್ಬೇಕು ನಿಮ್ಮ ಹತ್ರ ಬಂದಿದ್ದಾರೆ. ನಾನು ತುಮಕೂರು ಜಿಲ್ಲೆಯಲ್ಲಿ ನಗರ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಇಲ್ಲಿ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಾರೆ, ಕಟ್ಟಡ ಕಾರ್ಮಿಕರು ಇರೋರು ಅವ್ರಿಗೆಲ್ಲರಿಗೂ ಕರೆಸಿ ಚೆಕಪ್ ಮಾಡಿಸಿ ಸರ್. ಈಗ ಹೆಲ್ತ್ ಕ್ಯಾಂಪ್ ನಡೀತಿದೆ, ಚೆಕಪ್ ಮಾಡಿಸಿ ಕೆಲಸ. ಮೇಡಮ್, ಈಗ ಏನಕ್ಕೆ ಇಷ್ಟಪಡ್ತಾರೆ ಏನು ಕ್ಯಾಂಪ್ ಮಾಡ್ತೀವಿ ಅಂದರೆ ನಮಗೆ ಬೆಳಗ್ಗೆ ಹೊತ್ತೆ ನಾವು ಲಾಗಿನ್ ಮಾಡಿರ್ತೀವಿ ಸರ್. 10 ಗಂಟೆಗೆಲ್ಲ ಲಾಗಿನ್ ಮಾಡಿರ್ತೀವಿ. ಒಂದೊಂದ್ಸಲಿ ಬೆಳಗ್ಗೆ 7 ಗಂಟೆಗೂ ಹೋಗಿರ್ತೀವಿ. ಬೆಳಗ್ಗೆ ಹೊತ್ತು ಯಾರು ಹೆಲ್ತ್ ಕ್ಯಾಂಪ್ಗೋಸ್ಕರ ಜನಗಳು ರಜಾ ಹಾಕಿ ಬರೋದಿಲ್ಲ ಅಂತ ಇದು ಮಾಡ್ತಾರೆ. ಸಂಜೆ ಮೇಲೆ ನಮಗೆ ಜನಗಳು ಸಿಗ್ತಾರೆ ಸರ್. ಅವರು ಕೂಡ ಹೇಳಿದ್ದಾರೆ 7 ಗಂಟೆ ಮೇಲೆ ಬನ್ನಿ ಮೇಡಮ್ ಸಿಗ್ತೀವಿ ಅಂತ. ಹಾಗಾಗಿ ನಾವು 7 ಗಂಟೆ ಮೇಲೂ ಮಾಡ್ತೀವಿ ಸರ್. 8 ಗಂಟೆಗೆಲ್ಲ ಲಾಸ್ಟ್ ಮಾಡ್ತೀವಿ. ಆದರೆ ಜನಗಳು ಇದ್ರೆ ಮಾತ್ರ ಎಕ್ಸ್ಟೆಂಡ್ ಆಗೋದು ಸರ್ ಟೈಮ್. ಇಲ್ಲಾಂದರೆ 8 ಗಂಟೆಗೆ ಲಾಸ್ಟ್ ಮಾಡ್ತೀವಿ ಸರ್. ಲಾಸ್ಟ್ ಎಷ್ಟು ಜನ ಬಂದರೆ ಸರ್? ಜನ ಬಂದರೆ 10 ಗಂಟೆವರೆಗೂ ಆದರೂ ಮಾಡ್ತೀವಿ. ಜನ ಇರೋವರೆಗೂ ಮಾಡ್ತೀವಿ. ಜನ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮಾಡ್ತೀವಿ. ಇಲ್ಲಿ ಡಾಕ್ಟರ್ ಸಪೋರ್ಟ್ ಮಾಡ್ತಾರಾ ನಿಮಗೆ? ಹೌದು ಸರ್. ಕಾರ್ಮಿಕರುಗಳು ಅದೆಲ್ಲ ಸಪೋರ್ಟ್ ಮಾಡ್ತಾರೆ. ಲೇಟ್ ಅವಸ್ಥೆ ನಾವೆಲ್ಲ ಮನೆಗೂ ಹೋಗಿ ಮಾಹಿತಿ ಕೊಡ್ತೀವಿ ಸರ್. ಲೇಬರ್ ಕಾರ್ಡಲ್ಲಿ ಏನೇನು ಯೂಸ್ ಇದೆ ಅಂತ ನಾವು ಹೋಗಿ ಮನೆಗೂ ಮಾಹಿತಿ ಕೊಟ್ಟು ಅವ್ರನ್ನ ಕರ್ಕೊಬರ್ತೀವಿ ಸರ್. ಚೆಕ್ ಇನ್ಫಾರ್ಮ್ ಮಾಡಿರ್ತೀವಿ. ಆಮೇಲೆ ಪಂಚಾಯತಿ ಕಡೆಯಿಂದ ಅನೌನ್ಸ್ಮೆಂಟು ಆಗಿರುತ್ತೆ. ನಾವು ಇಲ್ಲಿ ಬಂದು ಕಾಲ್ ಮಾಡ್ಕೊತೀವಿ ಸರ್. ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಈಗ ಲೇಬರ್ಸ್ ಎಲ್ಲ ಯಾರು ಇರ್ತಾರಲ್ಲ ಅವ್ರಿಗೆ ಬೆಳಿಗ್ಗೆಲ್ಲ ಒಂದು ಸ್ವಲ್ಪ ಅಂದರೆ ವರ್ಕಿಗೆಲ್ಲ ಹೋಗಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಬರೋಲ್ಲ. ಯಾಕಂದರೆ ಯಾರಾದರೂ ಇದು ಒಂದು ಸ್ವಲ್ಪ ಅಂದರೆ ಅಂದ್ಕೊಂಡು ಮತ್ತೆಲ್ಲ ಒಂದು ದಿವಸದ ಕೂಲಿ ಕಳ್ಕೋಕೆ ಯಾರೂ ಇಷ್ಟಪಡಲ್ಲ. ಅದಕ್ಕೆ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ 4 or 5 ಮ್ಯಾಕ್ಸಿಮಮ್ ಅಂದರೆ 6 ಗಂಟೆಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಂದವ್ರಿಗೆ ನಾವು ವಾಪಸ್ ಕಳ್ಸೋಕ್ಕಾಗಲ್ಲ. ಸೊ ನಮ್ದು ಅಂದರೆ ಕ್ಯಾಂಪದ ಉದ್ದೇಶ ಏನು, ಎಲ್ಲರಿಗೂ ಹೆಲ್ತ್ ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಲಿ ಅಂತ ಮಾಡೋದು ಇದೆಲ್ಲ. ಸೊ ಬಂದವ್ರಿಗೆ ನಾವು ವಾಪಸ್ ಕಳಿಸಿದ್ರೆ ನಮಗೂ ಚೆನ್ನಾಗಲ್ಲ, ಅವ್ರಿಗೂ ಚೆನ್ನಾಗಲ್ಲ. ಸೊ ಅದು ಬಂದವ್ರಿಗೆಲ್ಲ ನಾವು ಅಂದರೆ ಇದು ಮಾಡ್ತೀವಿ. ಅಂದರೆ ಎಲ್ಲಿ ತನಕ ಬರೋಲ್ಲ ಅವ್ರಿಗೆ ಅಲ್ಲೇ ಕ್ಲೋಸ್ ಮಾಡಿ ಹೋಗ್ಬಿಡ್ತೀವಿ. ಯಾಕಂದರೆ ಬಂದವ್ರನ್ನ ಕಳಿಸೋದು ಅವ್ರಿಗೂ ಒಳ್ಳೆಯದು, ನಾವು ಡಾಕ್ಟರಾಗಿ ನಮಗೂ ಒಳ್ಳೆಯದಲ್ಲ. ಹೌದು ಸರ್. ಈಗ ರಾತ್ರಿ 6 ಗಂಟೆ ಮೇಲೆ ಕೆಲವರು ಈಗ ಡ್ರಿಂಕ್ಸ್ ಮಾಡಿ ಬಂದಿರ್ತಾರಲ್ವಾ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಡ್ರಿಂಕ್ಸ್ ಮಾಡಿ ಬಂದವ್ರು ನಾವು ಟೆಸ್ಟ್ ಮಾಡಲ್ಲ ಸರ್. ಅದು ವಾಪಸ್ ಕಳಿಸ್ಬಿಡ್ತೀವಿ. ಯಾಕಂದರೆ ಡ್ರಿಂಕ್ಸ್ ಅಂದರೆ ನಮ್ಮ ರೂಲ್ಸ್ ಪ್ರಕಾರ ಇಲ್ಲೇ ಅಲ್ಲ.